ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ. ತುಂಬಾ ಧನ್ಯವಾದಗಳು ವಿಡಿಯೋ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಧನ್ಯವಾದ. ರಾಮ್ ಪ್ರಸಾದ್ ಸರ್ ಫೋನ್ ಮಾಡಿ ಹೇಳಿದರು, ಗುರುಜಿ ಈ ಥರ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ, ನೀವು ಬರಬೇಕು ಅಂತ ಹೇಳಿದರು. ನಾನು ಫಸ್ಟ್ ಕೇಳಿದ್ದೆ ಸ್ವಾಮೀಜಿಗಳಿಗೆ, ಸನ್ಯಾಸಿಗಳಿಗೆ, ಜ್ಯೋತಿಷಿಗಳಿಗೆ ಅಲ್ಲಿ ಏನು ಕೆಲಸ ಅಂತ. ಅಂದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನವೇ ಹೇಗಿರುತ್ತೆ ಅಂದರೆ ದೇವಸ್ಥಾನ, ಪೂಜೆ, ಜ್ಯೋತಿಷ್ಯ ಈ ರೀತಿಯಾಗಿರ್ತೇವೆ. ಹಾಗಾಗಿ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಯಾವ ಸಂದರ್ಭಕ್ಕೆ ನೋಡಿ, ಇಲ್ಲಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಗಾರ್ಗ ಅಂತ ಮಾಡಿದ್ದಾರೆ. ನಮಗೆ ಗಾರ್ಗ ಅಂದ ತಕ್ಷಣ ಹೆಸರು ನೆನಪಾಗ್ತಕ್ಕಂಥದ್ದು ಗರ್ಗ್ಯ ಮಹರ್ಷಿಗಳು, ಗರ್ಗ್ಯ ಭಾರದ್ವಾಜ ಗೋತ್ರ ಅಂತಿರುತ್ತೆ. ಇಲ್ಲಿ ಸರಸ್ವತಿ ಪುತ್ರರು ಸಾಯಿ ಕುಮಾರ್ ಸರ್ ಇದ್ದಾರೆ. ಸೊ ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಗೊತ್ತು, ಅಥವಾ ತುಂಬ ಜನರಿಗೆ ಗೊತ್ತಿದೆ ಇದು. ಈ ಗರ್ಗ ಅಂದ ತಕ್ಷಣವೇ ಹಲವಾರು ಯಶಸ್ಸುಗಳನ್ನು ಕೂಡಿಟ್ಟಿರ್ತಕ್ಕಂತಹ ಜಾಗ ಅನ್ನುವಂಥದ್ದನ್ನು ನಾವು ಧಾರ್ಮಿಕವಾಗಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಒಳ್ಳೆಯ ಹಾಡು, ಒಳ್ಳೆಯ ಕತೆ, ಒಳ್ಳೆಯ ನಿರ್ದೇಶನ ಎಲ್ಲವನ್ನ ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ. ಒಳ್ಳೆಯ ಸಂಗೀತದ ಬಗ್ಗೆ ಹೇಳಿದ್ರಿ. ರಾಮ್ ಪ್ರಸಾದ್ ಸರ್, ಅರುಣ್ ಪ್ರಸಾದ್ ಸರ್ ಹೇಳಿದ್ದೇನು ಅಂತಂದ್ರೆ, ದೈವ ಬಲವೂ ಬೇಕು. ದೈವ ಬಲ ಇದ್ರೆ ಷಡ್ವಿರ್ ಮನುಷ್ಯ ಚಿಂತಾನಾಂ ಸಪ್ತವಿರ್ ದೈವ ಚಿಂತನಂ ಅಂತ, ದೇವರ ಅನುಗ್ರಹ ಇದ್ರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಗುರುಜಿ, ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಇನ್ನೊಂದು ಕಾರಣ ಇದೆ, ನಾನು ಸ್ವಾರ್ಥತೆಯಿಂದ ಬರೋದಕ್ಕೆ. ARC ಪ್ರೊಡಕ್ಷನ್ ಹೇಗೋ ಹಾಗೆ ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಇದೆ, ಇದನ್ನು ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. RP ಕ್ರಿಯೇಷನ್ಸ್ ಪ್ರತಿನಿತ್ಯ ಬೆಳಗ್ಗೆ ಸುವರ್ಣ ಸಂಕಲ್ಪ ಏನು ಬರುತ್ತೆ ಅದಕ್ಕೆ ಅವರೇ ಪ್ರೊಡ್ಯೂಸರ್. ಹಾಗಾಗಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಈ ಗರ್ಗ ಚಿತ್ರ ಶತದಿನೋತ್ಸವ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂಥದ್ದು ಪ್ರಾರ್ಥನೆ. ಕಾರಣ ಏನು ಅಂತಂದ್ರೆ, ಇವತ್ತು ಚಿತ್ರಮಂದಿರಕ್ಕೆ ಜನ ಬರಲ್ಲ ಅಥವಾ ಓಡಲ್ಲ ಅಂತ ಈ ಥರ ಹಲವಾರು ಪ್ರಶ್ನೆಗಳು ಕೇಳ್ತಾರೆ ಅಥವಾ ಹೇಳ್ತಿರ್ತಾರೆ ಹೊರಗಡೆ. ಒಳ್ಳೆಯ ಮಾತೇನು ಕೇಳಿದ್ರೆ, ಒಳ್ಳೆಯ ಚಿತ್ರ ಮಾಡಿದ್ರೆ, ಒಳ್ಳೆಯ ಕಲಾವಿದರಿದ್ರೆ, ಒಳ್ಳೆಯ ವಿಷಯಗಳಿದ್ರೆ ಮತ್ತು ಅದ್ರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ದೈವ ಬಲ ಇದ್ದರೆ ಎಲ್ಲ ಚಿತ್ರಗಳು ಯಶಸ್ಸಾಗತ್ತೆ. ಹಾಗಾಗಿ ನನ್ನನ್ನು ಕರೆದಿದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ನಾನೊಬ್ಬ ದೈವ ಪೂಜಕನಾಗಿ, ದೈವಾರಾಧಕನಾಗಿ ಈ ಚಿತ್ರಕ್ಕೆ ಸದಾ ದೈವ ಬಲ ಇರಲಿ. ಅರುಣ್ ಪ್ರಸಾದ್ ಸರ್ ಆ್ಯಂಡ್ ರಾಮ್ ಪ್ರಸಾದ್ ಸರ್ ಅವ್ರ ಕುಟುಂಬಕ್ಕೆ, ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ಗುರುಗಳೇ. ರಾಮ್ ಪ್ರಸಾದ್ ಸರ್ ಅವರ ಪ್ರೊಡಕ್ಷನ್ ಸುವರ್ಣ ಸಂಕಲ್ಪದಲ್ಲಿ ಇರುವಂಥದ್ದು. ಹಾಗಾಗಿ ಸುವರ್ಣದ ಮಳೆಯನ್ನ ಹರಿಸಿ ಈ ಸಿನಿಮಾ ಅಂತ ತಾವು ಸಂಕಲ್ಪ ಮಾಡಿ ಶುಭ ಆಶೀರ್ವಾದವನ್ನ ಇಡೀ ತಂಡಕ್ಕೆ ನೀಡಬೇಕು ಅಂತ ಕೋರ್ಕೋತಾ ಇದ್ದೀನಿ. ಖಂಡಿತ. ಅದೇ ಈಗ ಹೇಳಿದ ಹಾಗೆ ಮನುಷ್ಯನಿಗೆ ಹಲವಾರು ಆಸೆಗಳಿರುತ್ತೆ. ಆ ಆಸೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣವೂ ಕೂಡ ಒಂದು. ಬಟ್ ನಮ್ಮ ನಿರ್ಮಾಪಕರ ವಿಶೇಷತೆ ಏನು ಅಂತ ಕೇಳಿದ್ರೆ, ಚಿತ್ರ ನಿರ್ಮಾಣವಲ್ಲದೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾರ್ಥದಿಂದ ಹೇಳೋದಾದ್ರೆ ಅವರ ಚಿತ್ರ ಯಶಸ್ಸಾಗ್ಲಿ. ಹಾಗಾಗಿ ಈ ಚಿತ್ರದ ಯಶಸ್ಸಿನೊಂದಿಗೆ ನಮ್ಮ ಸುವರ್ಣ ಸಂಕಲ್ಪಕ್ಕೂ ಅವರಿಂದ ಇನ್ನೊಂದಷ್ಟು ಅಪೇಕ್ಷೆ ಇರುತ್ತೆ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಯಶಸ್ಸಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.